ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೇಸಿಗೆಯ ತಾಪ ಏರುತ್ತಿರುವ ಹಿನ್ನೆಲೆಯಲ್ಲಿ ಕಾಡು ಪ್ರಾಣಿಗಳು ಕುಡಿಯುವ ನೀರಿಗಾಗಿ ತತ್ತರಿಸ್ತಾ ಇವೆ. ಕಾಡಿನ ಒಳಭಾಗದಲ್ಲಿ ನೀರಿನ ಸೆಲೆಗಳು ಬತ್ತಿ ಹೋಗಿರುವ ಕಾರಣ ಜಿಂಕೆಗಳು ನೀರನ್ನ ಹುಡುಕುತ್ತಾ ಕಾಡು ಬಿಟ್ಟು ರಸ್ತೆಯಂಚಿನ ಕೆರೆಗಳ ಬಳಿ ಬೀಡು ಬಿಡ್ತಿವೆ. ಜಿಂಕೆಗಳ ಈ ದುಸ್ಥಿತಿಯನ್ನ ಕಂಡ ಕೆಂಚಾರ್ಲಹಳ್ಳಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಹಾಲಿ ಚೀಮುಲ್ ನಿರ್ದೇಶಕರಾಗಿರುವಂತಹ ಬ್ಯಾಂಕ್ ಕೃಷ್ಣಾರೆಡ್ಡಿ ಅವರು ಮೂಕ ಪ್ರಾಣಿಗಳ ನೆರವಿಗೆ ಧಾವಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಕೃಷ್ಣಾರೆಡ್ಡಿ ಅವರು ಜಿಂಕೆಗಳಿಗೆ ಕುಡಿಯುವ ನೀರು ಒದಗಿಸುವುದು ಸಮಾಜ ಸೇವೆಯ ಒಂದು ಭಾಗ ಎಂದು ತಾವು ಭಾವಿಸಿರುವುದಾಗಿ ತಿಳಿಸಿದ್ದಾರೆ. ಜಿಂಕೆಗಳ ಸಂಚಾರವಿರುವ ಜಾಗಗಳಲ್ಲಿ ಸಣ್ಣ ಗುಂಡಿಗಳನ್ನು ತೋಡಿ ಅವುಗಳಿಗೆ ನಿರಂತರವಾಗಿ ನೀರು ತುಂಬಿಸುವ ಭರವಸೆಯನ್ನ ನೀಡಿದ್ದಾರೆ. ಈ ಸಂಬಂಧ ಅರಣ್ಯ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದು ಸಮನ್ವಯದೊಂದಿಗೆ ಜಿಂಕೆಗಳ ರಕ್ಷಣೆಗೆ ಶ್ರಮಿಸುವುದಾಗಿ ಅವರು ಹೇಳಿದ್ದಾರೆ. ಕೆಂಚಾರ್ಲಹಳ್ಳಿ ಭಾಗದ ಜಿಂಕೆಗಳ ಹಿತಕ್ಕಾಗಿ ಅವರು ಕೈಗೊಂಡಿರುವ ಈ ನಿರ್ಧಾರಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಆಜು ಬಾಜು ಕಾನ್ಸನ್ ನೀರಿಲ್ಲ, ತಾವು ಹೇಳ್ತಾ ಇರೋದು ಸತ್ಯವಾಗಿದೆ. ಜಿಂಕೆಗಳು ಸುಮಾರು ಜಿಂಕೆಗಳು ನಮ್ಮ ಕೆರೆ ಪಾಪ ಅದರಲ್ಲಿ ಆಶ್ರಯ ಪಡ್ಕೊಂಡಿದೆ. ಅದನ್ನು ಇವತ್ತು ನಾವು ಜಿಂಕೆಗಳು ನೀರು ಕೊಡೋಕ್ಕೆ ಸ್ವಲ್ಪ ಸಮಸ್ಯೆ ಆಗಿದೆ. ಮತ್ತು ತೋಟಗಳ ಕಡೆ ಏನಾದರೂ ಬಂದರೆ ಜಿಂಕೆಗಳು ಅಲ್ಲಿ ಪಾಂಡ್ಗಳಿದೆ, ಕೃಷಿ ಹೊಂಡಗಳಿದೆ, ಅಲ್ಲಿ ಕುಡಿತವೆ. ಈ ಕೆರೆಯಲ್ಲಿ ಇರ್ತಕ್ಕಂಥ ಜಿಂಕೆಗಳಿಗೆ ಸ್ವಲ್ಪ ನೀರು ವ್ಯವಸ್ಥೆ ಕಡಿಮೆ ಇದೆ ಸರ್. ಅದು ರಾತ್ರಿ ಹೊತ್ತು ಸ್ವಲ್ಪ ದೂರ ಹೋಗಿ ಈ ರೈತರ ಜಮೀನುಗಳ ಹತ್ರ ಹೋಗ್ಬಿಟ್ಟು ಅಲ್ಲೇನು ಕೃಷಿ ಹೊಂಡಗಳಿದ್ರೆ ಅಲ್ಲೆಲ್ಲ ಕುಡ್ಕೊಂಡು ಬರ್ತಾ ಇರ್ಬೋದು ಅಷ್ಟೇ ಪಾಪ. ಅದಕ್ಕೂ ಕೂಡ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತಬಿಟ್ಟು ನಾನು ನಿಮ್ಮ ಮುಖಾಂತರ ನೀವು ಮಾಹಿತಿ ಕೊಟ್ಟಿದ್ದೀರಾ. ನೀವು ಇವಾಗ ಬರ್ತಾ ವಿಷಯನ ತಿಳ್ಕೊಂಬಂದಿದ್ದೀರಾ. ಅದನ್ನು ನಾನು ಕೂಡ ಇವತ್ತು ಗಮನ ಹರಿಸಿ ಅಲ್ಲಿ ಯಾವ ರೀತಿ ನೀರನ್ನು ಒದಗಿಸ್ಬೋದು ಯೋಚನೆ ಮಾಡಿ ಆ ನೀರನ್ನು ಒಂದು ಚಿಕ್ಕದಾಗಿ ಒಂದು ಪಾಂಡ್ ಮಾಡಿ ಅದಕ್ಕೆ ಕಲ್ಪಿಸ್ಕೊಡಲು ಬದ್ಧವಾಗಿ ಸಮಾಜ ಸೇವೆಯಿಂದ